ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಇವತ್ತು ಬ್ರೇಕ್ಫಾಸ್ಟ್ ಹಾಗೂ ಲಂಚ್ ಬಾಕ್ಸಿಗೆ ಸೂಪರ್ ಆಗಿರುವ ಒಂದು ರೆಸಿಪಿ, ಮೆಂತೆ ಸೊಪ್ಪು ಹಾಗೂ ಬಟಾಣಿ ಕಾಳನ್ನ ಯೂಸ್ ಮಾಡ್ಕೊಂಡು ಮಾಡುವಂತಹ ಸಿಂಪಲ್ ಆಗಿರುವ ರುಚಿಕರವಾದ ಪುಲಾವನ್ನ ಮಾಡಿ ತೋರಿಸ್ತಾ ಇದ್ದೇನೆ. ಈ ರೆಸಿಪಿಯನ್ನ ನೀವು ಮಾತ್ರ ನೋಡುವುದಲ್ಲದೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಬಲ್ಲಾಲ್ಸ್ ಕ್ಯಾಬೂಸ್ಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದು ಬಿಸಿಯಾದ ಪ್ರೆಷರ್ ಕುಕ್ಕರಿಗೆ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಗೂ 4 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಹೋಲ್ ಸ್ಪೈಸಸ್ ಅನ್ನು ಹಾಕೊಳ್ಳುವ, ಚಕ್ಕೆ, ಲವಂಗ, ಎಲೆ ಮುಂತಾದ ವಸ್ತುಗಳನ್ನು. ನಂತರ 1 ಈರುಳ್ಳಿಯನ್ನು ಉದ್ದಗೆ ಕಟ್ ಮಾಡಿ ಹಾಕಿ 1 ಟೊಮೆಟೊ ಹಣ್ಣನ್ನು ಹಾಗೂ 3 ರಿಂದ 4 ಕಾಯಿ ಮೆಣಸನ್ನು ಉದ್ದಗೆ ಕಟ್ ಮಾಡಿ ಹಾಕಿದೆ ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿ. ಒಂದು ಸಣ್ಣಗೆ ಮಿಕ್ಸ್ ಕೊಟ್ಟ ನಂತರ ಕ್ಲೀನಾಗಿ ತೊಳೆದು ಇಟ್ಟಂತಹ ಮೆಂತೆ ಸೊಪ್ಪು ಒಂದು ದೊಡ್ಡ ಬೌಲ್ನಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಅದು ಬಾಡ್ತದೆ ಫ್ರೈ ಆಗ್ತಾ ಬಂದ ಹಾಗೆ. ಅದನ್ನು ಕಟ್ ಮಾಡಿಕೊಳ್ಳಿಲ್ಲ, ಇಡೀ ಎಲೆಗಳನ್ನೇ ಸಪ್ರೇಟ್ ಮಾಡಿಕೊಂಡು ದಂಟಿನಿಂದ ಹಾಕ್ಕೊಂಡಿದ್ದೇನೆ ನೋಡಿ. ಈಗ 1 ಬೌಲ್ನಷ್ಟು ಹಸಿ ಬಟಾಣಿ ಕಾಳು ಕೋಡಿನಿಂದ ಬಿಡಿಸಿಟ್ಟದ್ದು, ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ. ನಂತರ 1 ಲೋಟದಷ್ಟು ಬಿರಿಯಾನಿ ರೈಸ್ ತೊಳೆದು ನೀರನ್ನು ತೆಗೆದು ಹಾಕ್ತಾ ಇದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ, ತುಂಬ ಹೆಚ್ಚಾಗಿ ಮಿಕ್ಸ್ ಮಾಡಿದರೆ ಅಕ್ಕಿ ತುಂಡಾಗ್ತದೆ, ಕಟ್ಟಾಗ್ತದೆ. ಹಾಗಾಗಿ ಸ್ವಲ್ಪವೇ ಮಿಕ್ಸ್ ಮಾಡಿಕೊಂಡು ಅಕ್ಕಿಯನ್ನು ಮೆಜರ್ ಮಾಡಿದ ಗ್ಲಾಸ್ನಲ್ಲಿ 2 ಗ್ಲಾಸ್ನಷ್ಟು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ದಪ್ಪ ಹಾಲು ಇದೆ, ತೆಳು ಹಾಲು ಇದೆ, ಒಟ್ಟಿಗೆ ಹಾಕ್ಕೊಂಡೆ. ಅರ್ಧ ತೆಂಗಿನಕಾಯಿಯಿಂದ ತೆಗೆದಂತಹ ಹಾಲು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮುಚ್ಚಳವನ್ನು ಮುಚ್ಚಿ 2 ವಿಸಿಲನ್ನು ಮೀಡಿಯಂ ಫ್ಲೇಮಲ್ಲಿ ತೆಗೆಯುವ. ಪ್ರೆಷರ್ ರಿಲೀಸ್ ಆದ ನಂತರ ಓಪನ್ ಮಾಡಿ ನೋಡಿದರೆ ಆಹಾ, ಘಮ ಘಮ ಅನ್ನುವ ಪುಲಾವ್ ರೆಡಿಯಾಗಿದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.